ತಲೆನೋವು ಮೆದುಳಲ್ಲಿಲ್ಲ. ನ್ಯೂರಲಜಿಸ್ಟ್ ಹತ್ರ ಹೋಗಿ ನನಗೆ ತಲೆನೋವಿದೆ ಅಂತಂದರೆ MRI ಸ್ಕ್ಯಾನ್ ಮಾಡಿಸ್ಕೊಂಬರ್ರಿ. MRI 90% MRI ನಾರ್ಮಲ್ ಇರುತ್ತೆ. ಏನೂ ಆಗಿಲ್ಲ, ನೋವಿನ ಮಾತ್ರೆ ಬರಿತೀನಿ. ಇದಕ್ಕೆ ನ್ಯೂರಲಜಿ ಓದಬೇಕಿತ್ತು. ನಮ್ಮಲ್ಲಿ ಮೈಗ್ರೇನ್ ಹೈಯೆಸ್ಟ್ ಟ್ರೀಟ್ ಮಾಡ್ತೀವಿ ನಾವು, ಯಾಕಂದ್ರೆ ಹೈಯೆಸ್ಟ್ ಇದೆ. ಲೈಫ್ ಟೈಮಿಗೆ ಮತ್ತೆ ಬರ್ದಂಗೆ ನೋಡ್ಕೋಬೋದು. ಸುಮ್ಮನೆ ಒಂದು 15 ದಿನ ಔಷಧಿ ಮಾಡಿರ್ತಾರೆ. ನೀವೇನೋ ಅನ್ಕೊಂಡಿರಪ್ಪ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅನ್ಕೊಂಡಿರಿ, ತಲೆನೋವು ಪದೇ ಪದೇ ನಿಮಗೆ ಕಾಟ ಕೊಟ್ಟರೆ ಸಾಧನೆ ಹಾಳಾಗಲ್ವಾ? ಇದಕ್ಕೋಸ್ಕರ ಅದನ್ನ ಸೈನ್ಸ್ ಅನ್ಬೇಕು. ಒಬ್ಬ ಮನುಷ್ಯನ ಸಾಧನೆ ಹಾಳು ಮಾಡೋದಕ್ಕೋಸ್ಕರ ಸೈನ್ಸ್ ಅನ್ಬೇಕಾದ್ರೆ ವಿಪರೀತವಾಗಿ ಟೀ ಕಾಫಿ ಕುಡಿಯೋದು, ತಡರಾತ್ರಿ ಊಟ ಮಾಡೋದು, ರಾತ್ರಿ ಎಚ್ಚರ ಇದ್ದು ಕೆಲಸ ಮಾಡೋದು. ಈಗಿದ್ದಾಗ ಏನಾಗುತ್ತೆ ಅಂದರೆ ಅದಲ್ಲಿ ಊತ ಬರ್ತದೆ, ಆ ಸಂಕಟಾಗಿ ಪಿತ್ತ ಹೆಚ್ಚಾಗಿರೋ ಪಿತ್ತ ಬಾಡಿಯಿಂದ ಹೊರಗೆ ಹೋಗ್ಬೇಕು. ಹೊರಗೆ ಹೋಗೋದ್ರ ಮೊದಲು ಬರೋ ಲಕ್ಷಣ ತಲೆನೋವು. ಇದನ್ನ ಮೈಗ್ರೇನ್ ಅಂತ ಅನ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಲಕ್ಷಣ ನಿವೃತ್ತಿ ಮಾಡೋಕ್ಕೆ ಪೇನ್ ಕಿಲ್ಲರ್ ತಗೊಂಡ್ರೆ ಈ ಪಿತ್ತ ಏನಾಗುತ್ತೆ ಅಂದರೆ ಓವರ್ ಎ ಪೀರಿಯಡ್ ಪಿತ್ತ ರಕ್ತಕ್ಕೆ ಸೇರಿ ಇನ್ನೇನಾಗುತ್ತೆ ಅಂದರೆ ಒಂದು ಸಣ್ಣ ಮೈಗ್ರೇನ್ ಎಲ್ಲಿ ತಗೊಂಡೋಗಿ ಎಷ್ಟು BP ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ BP ಬಿಟ್ಕೊಂಡ್ರೆ ಸ್ಟ್ರೋಕ್ ಆಗುತ್ತೆ. ಇನ್ನೂ ಹೆಚ್ಚು ಬಿಟ್ಕೊಂತೀವಿ ಅಂದರೆ ಕೈಕಾಲು ನ್ಯೂರೈಟಿಸ್ ಆಗುತ್ತೆ, ನರಗಳು ಹಾಳಾಗುತ್ತೆ. ಯಾಕೆ ನರಗಳು ಆಯಿತು ಅಂದರೆ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ನಾನು ಹೇಳ್ತೀನಿ ತುಪ್ಪ ತಿಂದ್ರೆ ಕೊಲೆಸ್ಟ್ರಾಲ್ ಆಗಲ್ಲ ಅಂತ. ಇಲ್ಲ ಆಗುತ್ತೆ ಅಂತ ತೋರಿಸ್ತಾ ಇದ್ರು. ಏನು ತೋರಿಸ್ತಾ ಅಂದರೆ ಪ್ಯಾಕೆಟ್ ತುಪ್ಪ ತಂದುಬಿಟ್ಟು ತಿನ್ನಿಸಿ ಕೊಲೆಸ್ಟ್ರಾಲ್ ಆಗಿದೆ ಅಂತ ಹೇಳ್ತಾರೆ. ನಾನು ತುಪ್ಪ ಅಂತ ಯಾರಂದ್ರು ಅಂತೀನಿ, ಮಿಲ್ಕ್ ಫ್ಯಾಟ್ ಅಂತ ಹೆಸರು ಕೊಡಿ. ಆ ಬಿಳಿ ದ್ರವಕ್ಕೆ ಹಾಲು ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ಹಸುವಿಗೆ ನಾನ್ ವೆಜ್ ತಿನ್ನಿಸ್ತಾರೆ. ನಾನ್ ವೆಜ್ಜನ್ನು ಬ್ಲೆಂಡ್ ಮಾಡಿ ಹಸು ತಿನ್ನಿಸೋದು. ಯಾಕಂದರೆ ಮಿಲ್ಕಲ್ಲಿ ಫ್ಯಾಟ್ ಭಾಳ ಬರುತ್ತೆ. ಅದನ್ನು ಆ ಫ್ಯಾಟ್ ತಿಂತೀರಿ ಯಾಕೆ ಅಂತೀನಿ. ಇದು ಎಂಥ ಕರ್ಮ ಇದೆ. ಎಲ್ಲರಿಗೂ ಇಂದಿನ ಎಪಿಸೋಡ್ಗೆ ನಮಸ್ಕಾರ. ನಾವು ಇಂದಿನ ಎಪಿಸೋಡ್ನಲ್ಲಿ ಮೈಗ್ರೇನ್ ಹೇಗೆ ಆಯುರ್ವೇದದಲ್ಲಿ ಹೇಗೆ ನಿವಾರಣೆ ಆಗುತ್ತೆ, ಅದೇ ಮಾಡರ್ನ್ ಸೈನ್ಸ್ ಹೇಗೆ ನಿವಾರಣೆ ಮಾಡುತ್ತೆ, ಈ ಎರಡರ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಮಲ್ಲಿಕಾರ್ಜುನ ಡಂಬಳವರಿದ್ದಾರೆ, ಬನ್ನಿ ಮಾತನಾಡಿ. ಮಾಡರ್ನ್ ಸೈನ್ಸ್ ನಿವಾರಣೆ ಮಾಡಲ್ಲ. ಮಾಡರ್ನ್ ಸೈನ್ಸ್ ನಿವಾರಣೆ ಮಾಡೋದಾಗಿದ್ರೆ ಜಗತ್ತಿಗಿರೋ ರೋಗಿಗಳು ಕಮ್ಮಿ ಆಗಬೇಕಿತ್ತು, ಆಸ್ಪತ್ರೆ ಕಮ್ಮಿ ಆಗಬೇಕಿತ್ತು. ಆಸ್ಪತ್ರೆ ಹೆಚ್ಚು ಮಾಡೋದೇ ಉದ್ದೇಶ ಇದೆ, ಅದಿಲ್ಲಿ ನಿವಾರಣೆ ಮಾಡಿಸೋದು. ಯಾವ ಮೈಗ್ರೇನ್ ಪೇಷಂಟನ್ನು ಆಯುರ್ವೇದ ಅಲೋಪತಿ ಅಥವಾ ಮಾಡರ್ನ್ ಸೈನ್ಸ್ ಕಮ್ಮಿ ಮಾಡಿದೆ ಹೇಳಿ? ನಾವೇನ್ ಮಾಡೋದು ಸರ್, ಸಾಮಾನ್ಯ ಜನರು ಅದೇ ಯೋಚನೆಯಲ್ಲಿ ಇದ್ದೀವಿ. ನೀವು ಅದನ್ನ ತಿಳಿಸ್ಕೊಡ್ಬೇಕು. ಆಯುರ್ವೇದ ಹೆಂಗೆ ನಿವಾರಿಸುತ್ತೆ, ಅಲೋಪತಿ ಸೈನ್ಸ್ ಹೆಂಗೆ, ಅದು ನಿವಾರಿಸಿದ್ರೆ ಇಲ್ಲಿ ಯಾಕೆ ಬರ್ತಿದ್ರಿ? ಎಲ್ಗೂ ಬರ್ತಿರ್ಲಿಲ್ಲ. ನಿವಾರಿಸಲ್ಲ ಅಂತಲೇ ಬರ್ತಾರೆ. ನಿವಾರಿಸ ಇಲ್ಲ, ಖಂಡಿತ ನಿವಾರಿಸಲ್ಲ. ಯಾಕಂದರೆ ತಲೆನೋವು ಮೆದುಳಲ್ಲಿಲ್ಲ. ಫಸ್ಟ್ ಅರ್ಥ ಮಾಡ್ಕೋಬೇಕಿರೋದು ತಲೆನೋವು ಇಲ್ಲಿಲ್ಲ. ಸೊ ಯಾವ ನ್ಯೂರಲಜಿಸ್ಟ್ ಹತ್ರ ಹೋಗಿ ನನಗೆ ತಲೆನೋವಿದೆ ಅಂತಂದರೆ MRI ಸ್ಕ್ಯಾನ್ ಮಾಡಿಸ್ಕೊಂಬರ್ರಿ. MRI 90% MRI ನಾರ್ಮಲ್ ಇರ್ತದೆ. ಹೌದು, ನಿಮಗೆ ಗೊತ್ತಿದ್ರು ನೋಡಿಬೇಕಿದ್ರೆ 95% MRI ನಾರ್ಮಲ್ ಇರ್ತದೆ. ಏನೂ ಆಗಿಲ್ಲ, ನೋವಿನ ಮಾತ್ರೆ ಬರಿತೀನಿ. ಇದಕ್ಕೆ ನ್ಯೂರಲಜಿ ಓದಬೇಕಿತ್ತ? ಪೇನ್ ಕಿಲ್ಲರ್ ಬರೆಯೋಕ್ಕೆ ಒಬ್ಬ ಕಂಪೌಂಡ್ರ್ ಕೊಡ್ತಾನಪ್ಪ ಆ ಮಾತ್ರೆ, ಪೇನ್ ಕಿಲ್ಲರ್ ಮಾತ್ರೆ. ಅದಕ್ಕೆ ನ್ಯೂರಲಜಿ ಓದಿ ಆ ದೊಡ್ಡ ಸೈನ್ಸ್ ಬೇಕಿತ್ತು. ಅದಕ್ಕೆ ಮೂರ್ಖತನಕ್ಕೆ ಒಂದು ಪರಮಾವಧಿ ಅಂತ ಅದಕ್ಕೆ. ಮೈಗ್ರೇನು ನಿಮಗೆ ಗೊತ್ತು, ಎಷ್ಟು ಪರಿಚಯ ಇದೆ ಮೈಗ್ರೇನ್? ಖುದ್ದು ನನಗೆ ಇದೆ ಸರ್. ಓಕೆ, ಏನಾದರೂ ಕಡಿಮೆ ಆಗುತ್ತೆ ತಲೆನೋವು? ನನಗೆ ವಾಂತಿ ಆದರೆ ನನಗೆ ಆ್ಯಕ್ಚುಲಿ ರಿಲೀಫ್ ಅಲ್ವಾ? ಹಾಗಾದರೆ ಎಲ್ಲಿದೆ ಸಮಸ್ಯೆ? ಹೊಟ್ಟೆಯಲ್ಲಿ. ನೀವೇ ಹೇಳಿದ್ರಲ್ಲ, ಒಬ್ಬರು ಯಾರು ಬೇಕಿದೆ ಕೇಳೋದು. ಇಲ್ಲಿ ಸಮಸ್ಯೆ ಇದೆ. ಇದು ವಾಂತಿಯಾಗಿ ಹೊರಗೆ ಬರ್ತದೆ, ಹುಳಿ ಬರ್ಬೋದು ಅಥವಾ ಪಿತ್ತ ಬರ್ಬೋದು. ವಾಂತಿ ಆಯಿತು, ವಾಂತಿ ಆದಮೇಲೆ ತಲೆ ಸ್ವಲ್ಪ ರಿಲೀಫ್ ಆಗುತ್ತೆ. ಸೊ ತಲೆಯಲ್ಲಿ ರಿಲೀಫ್ ಆಗುತ್ತೆ ವಾಂತಿ ಆದರೆ ಅಂದರೆ ಸಮಸ್ಯೆ ಹೊಟ್ಟೆಯಲ್ಲಿ ಇರೋದಲ್ವ. ಇಲ್ಲಿ ಆಗಿರೋ ಪಿತ್ತಕ್ಕೆ ತಲೆನೋವು ಬರ್ತಾ ಇರೋದು. ಇಲ್ಲಿ ಆಗಿರೋ ಪಿತ್ತಕ್ಕೆ ತಲೆನೋವು ಬರ್ತಾ ಇರೋದು. ಈ ಪಿತ್ತ ಸರಿ ಮಾಡ್ಕೊಂಡ್ರೆ ತಲೆನೋವು ಬರಲ್ಲ. ನಮ್ಮಲ್ಲಿ ಮೈಗ್ರೇನನ್ನು ಹೈಯೆಸ್ಟ್ ಟ್ರೀಟ್ ಮಾಡ್ತೀವಿ ನಾವು, ಯಾಕಂದ್ರೆ ಹೈಯೆಸ್ಟ್ ಇದೆ. ಅದಕ್ಕೆ ಹೈಯೆಸ್ಟ್ ಜನರಿಗೆ, ತುಂಬ ಜನರಿಗಿದೆ ಮೈಗ್ರೇನ್, ತುಂಬ ಜನರಿಗಿದೆ. ಲೈಫ್ ಟೈಮಿಗೆ ಮತ್ತೆ ಬರ್ದಂಗೆ ನೋಡ್ಕೋಬೋದು. ಸುಮ್ಮನೆ ಒಂದು 15 ದಿನ ಔಷಧಿ ಮಾಡಿದ್ರೆ ಸಾಕು, ಲೈಫ್ ಟೈಮ್. ಸೊ ಸಮಸ್ಯೆ ಏನು ಅಂದರೆ, ಯಾವಾಗ ತಲೆನೋವು ಬರ್ತದೆ ಅಂದರೆ ಬಾಡಿಯಲ್ಲಿ ಯಾವುದೋ ಒಂದು ಫಾರಿನ್ ಮೆಟೀರಿಯಲ್ ಸ್ಟೋರ್ ಆಗಿದ್ದರೆ ತಲೆನೋವು ಬರ್ತದೆ. ಅದೇ ಫಾರಿನ್ ಮೆಟೀರಿಯಲ್. ಕಿಡ್ನಿ ಸ್ಟೋನ್ ಆಯಿತು, ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ. ಪಿತ್ತಕೋಶದಲ್ಲಿ ಸ್ಟೋನ್ ಆಯಿತು, ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಗ್ತದೆ. ಫಾರಿನ್ ಬಾಡಿ ಯಾವುದೋ ಒಂದು ಬಾಡಿ ಒಳಗೆ ಸೇರ್ಕೊಳ್ಳೋದು ಇಮಿಡಿಯೇಟ್ ಅದು ಹೆಡೇಕ್ ಮಾಡ್ಕೊಂಡು ಮಾಡ್ತದೆ. ನೀವೊಂದು ಮೆಟಲ್ ಪೀಸ್ ಬಾಡಿ ಒಳಗೆ ಹೋದ್ರೂ ಕೂಡ ಹೆಡೇಕೆ ಬರ್ತದೆ. ಮೆಟಲ್ ಪೀಸ್ ಎಲ್ಲರಿಗೂ ಬಾಡಿ ಒಳಗೆ ಹೋದರೆ, ಮುಳ್ಳು ಕಲ್ಲು ಹೋದ್ರೆ ಬರಲ್ಲ, ಯಾಕಂದ್ರೆ ಅದು ನ್ಯಾಚುರಲ್ ಅಲ್ಲ. ಮಾನವ ನಿರ್ಮಿತವಾದ ಏನಾದ್ರು ಒಂದು ಒಳಗೋಯ್ತು ಅಂದರೆ ಅದು ಹೆಡೇಕ್ ಬರ್ತದೆ. ಯಾಕದು ಹಂಗಾಗ್ತದೆ ಅಂದರೆ, ಇದು ಫಾರಿನ್ ಬಾಡಿ ಹೊರಗೆ ತೆಗಿಬೇಕು ಹೆಂಗಾದ್ರೂ ಮಾಡಿ. ಸೊ ಹೊರಗೆ ತೆಗೆಯೋದಕ್ಕೆ ನೇಚರ್ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಬೆಸ್ಟ್ ವಿಧಾನ ಅಂದರೆ ವಾಮಿಟಿಂಗ್ ಸೆನ್ಸ್. ಅದು ವಾಮಿಟ್ ಆದ ತಕ್ಷಣ ರಿಲೀಫ್ ಆಗ್ತದೆ. ಎರಡನೇ ನಿಮಗೆ ರಿಲೀಫ್ ಆಗೋದು ಯಾವಾಗ ಅಂದರೆ, ಒಳ್ಳೆ ನಿದ್ದೆ ಮಾಡಿ ಎದ್ದಾಗ. ಹೌದಲ್ವಾ? ಇವೆರಡೇ ಅಲ್ವಾ? ಸೊ ಸಮಸ್ಯೆ ನಿದ್ದೆ ಆಗಿಲ್ಲ ಸರಿಯಾಗಿ, ಇಲ್ಲ ಪಿತ್ತ ಹೆಚ್ಚಾಗಿದೆ. ಈ ಎರಡೇ ವಿಷಯದಲ್ಲಿ ಮೈಗ್ರೇನ್ ಇರೋದು. ಸೊ ಈ ಎರಡು ವಿಷಯ ಯಾಕಾಗಿದೆ ಅಂತ ಚರ್ಚೆ ಮಾಡಿದೆ. ನಾನು ಪೇನ್ ಕಿಲ್ಲರ್ ಮಾತ್ರೆ ಕೊಡೋದಕ್ಕೆ ನಿಂತರೆ ಇದೊಂದು ಇಂಡಸ್ಟ್ರಿ ಬೆಳೆಸ್ದಂಗೆ. ನಿಜವಾಗ್ಲಿ ಹೌದಾ? ಒಂದು ಮಾತ್ರೆ ಬರೆದು ಕೊಡ್ತಾರೆ. ನಿಮಗಿದೆ. ಎಷ್ಟು ವರ್ಷದಿಂದ ನುಂಗಿದ್ದೀರಿ ನೀವು ಮಾತ್ರೆಗಳನ್ನು? ಎಷ್ಟು ಖರ್ಚು ಮಾಡಿದ್ದೀರಿ ಅದಕ್ಕೆ? ಏನು ಪರಿಹಾರ ಸಿಕ್ಕಿದೆ? ಹೌದಾ? ಲೈಫ್ ಏನಾಗಿದೆ? ನೀವೇನೋ ಅನ್ಕೊಂಡಿರಪ್ಪ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅನ್ಕೊಂಡ್ರಿ, ತಲೆನೋವು ಪದೇ ಪದೇ ನಿಮಗೆ ಕಾಟ ಕೊಟ್ಟರೆ ಸಾಧನೆ ಹಾಳಾಗಲ್ವಾ? ಇದಕ್ಕೋಸ್ಕರ ಅದನ್ನ ಸೈನ್ಸ್ ಅನ್ಬೇಕಾ? ಒಬ್ಬ ಮನುಷ್ಯನ ಸಾಧನೆ ಹಾಳು ಮಾಡೋದಕ್ಕೋಸ್ಕರ ಸೈನ್ಸ್ ಅನ್ಬೇಕಾದ್ರೆ ಫೈನ್ ಇರಲಿ.
ಮೆದುಳಲ್ಲಿ ತಲೆನೋವಿಲ್ಲ. ತಲೆನೋವಿರೋದು ಇಲ್ಲಿರುವಂಥ ಪಿತ್ತದಲ್ಲಿ. ಕಣ್ಣಿದ್ದು ಪ್ರಾಬ್ಲಮ್ ಇಲ್ಲ ಇದು. ಕಣ್ಣಿಂದು ಅಲ್ಲ ಪ್ರಾಬ್ಲಮ್. ಯಾಕಂದ್ರೆ ಕಣ್ ಟೆಸ್ಟ್ ಮಾಡುವ ಚಾನ್ಸಸ್ ತುಂಬಾ ಸರ್. ಕಣ್ ಟೆಸ್ಟ್ಗೂ ಕಳಿಸ್ಬಿಡ್ತಾರೆ. ತುಂಬ ಕಡಿಮೆ ಅದು. ಒಂದು 3-4%, 2-3% ಇರ್ಬೋದು. ಕಣ್ಣಿನ ಸಮಸ್ಯೆ ಬಂದರೆ ತಲೆನೋವು ಬರ್ತದೆ. ಆ ತಲೆನೋವು ಮೈಗ್ರೇನ್ ಅಲ್ಲ. ಮೈಗ್ರೇನ್ ಥರ ಇರೋದು ಇಲ್ಲ ಅದು. ಕಣ್ಣಿನ ಸಮಸ್ಯೆ ಇದ್ದವ್ರಿಗೆ ವಾಮಿಟ್ ಆಗಿ ತಲೆನೋವು ಕಮ್ಮಿ ಆಗುವಂಥ ಸಮಸ್ಯೆನೇ ಬರೋದಿಲ್ಲ. ಕಣ್ಣಿನ ಸಮಸ್ಯೆ ಇದ್ದರೆ ಯೂಶ್ವಲಿ ಇದಕ್ಕೆ ಸಂಬಂಧಪಟ್ಟಂಗೆ ಪೇನ್ ಹೇಳ್ತಾ ಇರ್ತದೆ. ಆಪ್ಟಿಕ್ ನರ್ವ್ ಹೆಂಗೆ ಇರ್ತದೆ ಹಂಗೆ ಪೇನ್ ಇರ್ತದೆ ಬಿಟ್ಟರೆ ಎಲ್ಲ ಮೈಗ್ರೇನ್ ಥರ ತಲೆನೋವು ಇರಲ್ಲ. ಸೊ ಮೈಗ್ರೇನ್ ಅನ್ನೋಂಥದ್ದು ಯಾವಾಗ ನೀನು ಡಿಯರ್ಡಿನಮ್ ಅಂತ ಹೇಳಿದ್ನಲ್ಲ ಆ ಪಾರ್ಟು ಮತ್ತೆ ಸ್ಟಮಕ್ಕಲ್ಲಿ ಅಲ್ಲಿ ಇಲ್ಲಿ ಹೆಂಗೆ ಬ್ರಾಂಕೈಸಲ್ಲಿ ಊತ ಬಂದಿತ್ತಲ್ಲ ಅದೇ ರೀತಿ ಅಲ್ಲಿ ಊತ ಬಂದಿರ್ತದೆ, ಬಾವು ಬಂದ್ಬಿಡ್ತದೆ. ಬಟ್ ಆ ಭಾಗಕ್ಕೆ ಯಾಕೆ ಬಾವು ಬರಬಾರ್ದು ಅಂದರೆ ಅದು ಇಂಟೆಸ್ಟೈನಲ್ ಜ್ಯೂಸ್, ಡೈಜೆಸ್ಟಿವ್ ಜ್ಯೂಸನ್ನ ಹೊಂದಿರುವಂಥ ಭಾಗ. ಡೈಜೆಸ್ಟಿವ್ ಜ್ಯೂಸ್ ಅಂದ್ರೆ ಏನು? ಬೆಂಕಿ. ಅದು ಬೇರೆ ಎಲ್ಲ ಬೇರೆ. ಇಲ್ಲಿರೋ ಜ್ಯೂಸ್ ಬೇರೆ, ಸಲೈವೆ ಇದೆ ಅಲ್ಲ, ಅದು ಬೆಂಕಿ ಅಲ್ಲ. ಸಲೈವೆ ತಣ್ಣಗಿಟ್ಟಿರ್ತದೆ. ಬಟ್ ಹೊಟ್ಟೆಲಿರೋ ತಣ್ಣಗಿರೋದಲ್ಲ, ಅದು ಬೆಂಕಿ. ಅದು ಯಾಕೆ ಬೆಂಕಿ ಅಂದ್ರೆ ನೀವು ಹಸಿವಾದಾಗ ಹೆಂಗಾಗುತ್ತೆ? ಸಂಕಟ ಬಿಡಲ್ವಾ? ಉರಿಯಲ್ಲ, ಬೆಂಕಿ ಬರಲ್ವಾ? ಮತ್ತೆ ಆ ಎಂಜೈಮ್ಸ್ ಹೆಂಗಿರ್ತವೆ ಅಂದ್ರೆ ಬೆಂಕಿ ಅಂತ ಎಂಜೈಮ್ಸ್ ಅವು. ಯಾಕೆ ಹಂಗೆ ಬೆಂಕಿ ಇದೆ ಅಂದ್ರೆ ಆಹಾರ ತುಂಡು ಮಾಡ್ಬೇಕು ತಾನೆ. ಆಹಾರ ಕರಗಿಸ್ಬೇಕಂದ್ರೆ ಬೆಂಕಿನೇ ಬೇಕು. ನೀವು ಕಬ್ಬಣ ಕರಗಬೇಕಂದ್ರೆ ಬೆಂಕಿನೇ ಬೇಕು. ಸೊ ಇಲ್ಲಿರೋದು ಬೆಂಕಿನೇ. ಇದನ್ನೇ ನಾವು ಅಗ್ನಿ ಅಂತ ಕರೆಯೋದು. ಸೊ ಆ ಬೆಂಕಿ ಅಂತ ಎಂಜೈಮ್ಸು ಉತ್ಪತ್ತಿ ಆಗುವಂಥ ಜಾಗದಲ್ಲಿ ಊತ ಬಂದರೆ ಆ ಎಂಜೈಮ್ಸ್ ಎಷ್ಟು ಸ್ಟ್ರಾಂಗ್ ಇರ್ತದೆ, ಸಿಕ್ಕಾಬಟ್ಟಿ. ಹಾಗೆ ಡೈಜೆಸ್ಟ್ ಮಾಡೋ ಕೆಪಾಸಿಟಿನೂ ಕಳ್ಕೊಂಡಿರ್ತದೆ. ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿ ಬರ್ತದೆ. ನಿಜವಾದ ಹಸಿವು ಅಂದ್ರೆ ಏನು ಗೊತ್ತಾ? ಈಗ ಊಟ ಸಿಗಲಿಲ್ಲ ಅಂದರೆ ಸಂಜೆವರೆಗೂ ಏನೂ ಆಗಬಾರ್ದು, ತಡ್ಕೋಬೇಕದು. ಅದು ಹಸಿವು. ಇಲ್ಲ ನಂಗೆ 5 ನಿಮಿಷಕ್ಕೆ ತಿನ್ನೋಕ್ಕಾಗಲ್ಲ ಅಂದ್ರೆ ಮೈಗೆಲ್ಲ ನಡುಗುತ್ತೆ ಅಂದರೆ ಅದು ಹಸಿವಲ್ಲ, ಅದು ಸಂಕಟ. ಅದು ಸಂಕಟಕ್ಕೂ ಹಸಿವಿಗೆ ಇರೋ ಡಿಫ್ರೆನ್ಸ್. ಅಯ್ಯೋ ಇನ್ನು 5 ನಿಮಿಷ ಆಗ್ಬಿಟ್ರೆ ನನ್ನ ಕೈಕೆಲ್ಲ ನಡುಗ್ಬಿಡ್ತದೆ, ನನ್ನ ಕೈಲಿ ತಿನ್ನೋಕ್ಕೆ ತಡ್ಕೊಳಕ್ಕೆ ಆಗಲ್ಲ, ಏನಾದ್ರು ಬೇಕೇ ಬೇಕು ಅಂದರೆ ಅದು ಹಸಿವು ಚೆನ್ನಾಗಿದೆ ಅಂತ ಅರ್ಥ ಅಲ್ಲ, ಅದು ಸಂಕಟ ಆಗಿದೆ ಅಂತ. ಹಸಿವು ಚೆನ್ನಾಗಿ ಹಸಿವು ಇರ್ತದೆ, ಉಂಡ್ರೆ ಒಳ್ಳೆ ಟೇಸ್ಟ್ ಬರ್ತದೆ, ರುಚಿಯಾಗಿರ್ತದೆ, ಆನಂದವಾಗಿರ್ತದೆ. ಫುಡ್ ಸಿಗಲಿಲ್ಲ ಅಂದರೆ ಸಂಜೆವರೆಗೂ ಏನೂ ಆಗಲ್ಲ, ಹಸಿವು ಆಗ್ತಾ ಇರ್ತದೆ ಅಷ್ಟೇ, ನೀನು ಸ್ವಲ್ಪ ಹೊತ್ತು ಕಮ್ಮಿ ಆಗುತ್ತೆ. ಸೊ ಇದು ಸಂಕಟ ಆಗ್ತಾ ಇರ್ತದೆ. ಸೊ ಸಂಕಟ ಆಗೋದು ಯಾವಾಗಲೂ ಪೆಟ್ರೋಲ್ಗೆ, ಎಣ್ಣೆಗಲ್ಲ. ಪೆಟ್ರೋಲ್ ಬೆಂಕಿ ಮುಟ್ಟಿದ್ರೆ ಸಾಕು ಬಗ್ಗಂದತ್ತೆ, ಹಂಗಿರಬಾರ್ದು. ಎಣ್ಣೆ ಥರ ಇರಬೇಕು, ನಿಧಾನ ಕುರಿತಾ ಇರಬೇಕು. ಉದಾಹರಣೆ ಅರ್ಥ ಆಗಲಿ ಅಂತ ಉದಾಹರಣೆ ಕೊಡ್ತೇನೆ. ಇಲ್ಲಿ ಹೇಗಿರಬೇಕು ಬೆಂಕಿ ಅಂದರೆ ಆಹಾರ ಕೊಟ್ಟರೆ ನಿಧಾನಕ್ಕೆ ಜೀರ್ಣ ಮಾಡ್ಕೊಂಡು ಅದನ್ನು ಸರಿ ಮಾಡಬೇಕು. ಪೆಟ್ರೋಲ್ ಥರ ಇದೆ ಅಂದರೆ ಈಗಲೇ ಸಂಕಟ ಬಿದ್ದುಬಿಡ್ತದೆ, ಏನು ಬೇಕಂತ ತಿನ್ನಬೇಕು ಅಂತ. ಸೊ ಅಂತಹ ಒಂದು ಜ್ಯೂಸ್ಗಳನ್ನ ಅದು ಬಿಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಜ್ಯೂಸ್ ಯಾವಾಗಲೂ ನಮಗೆ ಪಾಯ್ಸನ್ನೇ. ಅದು ಒಳ್ಳೇದಲ್ಲ, ಅದು ತುಂಬ ಪಾಯ್ಸನ್ ಬಡ ಇಟ್ಕೊಂಡ್ರೆ ಏನಾಗುತ್ತೆ? ಕಾಯಿಲೆ, ಸಣ್ಣದಾಗ ಆರಾಮ ಕಾಯಿಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಬಾಡಿ ಏನು ಮಾಡುತ್ತೆ ಅಂದರೆ ವಾಮಿಟ್ ಮಾಡಿ ಹೊರಗೆ ಹಾಕುತ್ತೆ. ನಿಮ್ಮ ಏಜ್ಗೆ ವಾಮಿಟ್ ಮಾಡಿ ಹಾಕುತ್ತೆ. ವಯಸ್ಸಾದವ್ರಿಗೆ ಲೂಸ್ ಮೋಷನ್ ಆಗುತ್ತೆ, ವಾಮಿಟ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಸಣ್ಣ ಮಕ್ಕಳಿದ್ದಾಗ ವಾಮಿಟ್ ಮಾಡಿ ಟಕ್ಕಂತ ವಾಮಿಟ್ ಮಾಡ್ತಾರೆ. ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್, ಅಥವಾ ಮೈಗ್ರೇನ್ ಬರಲ್ಲ ಸಣ್ಣ ಮಕ್ಕಳಿಗೆ. ಮಿಡ್ಲ್ ಏಜ್ ಬಂದ ಸ್ಟಾರ್ಟ್ ಆದಾಗ ಆಮೇಲೆ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಈಗ ವಾಮಿಟ್ ಮಾಡಿ ಹೊರಗೆ ಹಾಕ್ತದೆ. ಆಯುರ್ವೇದ ಏನು ಮಾಡ್ತದೆ ಅಂದರೆ ಆ ಊತ ಹೋಗಿಸುತ್ತೆ, ಆ ಪಿತ್ತ ಉತ್ಪತ್ತಿ ಆಗೋದನ್ನು ನಿಲ್ಲಿಸುತ್ತೆ. ಅದು ನಿಜವಾದ ಚಿಕಿತ್ಸೆ, ಲೈಫ್ ಟೈಮಿಗೆ ನಿಂತು ಹೋಗುತ್ತದೆ. ಇದಕ್ಕೆ ಏನು ಕಾರಣ ಅಂದರೆ ನಮ್ಮ ಆಹಾರ ಪದ್ಧತಿ ಕಾರಣ. ಯಾವ ಆಹಾರಗಳು ಅಂತ ಹೇಳ್ತೀನಿ? ವಿಪರೀತವಾಗಿ ಟೀ ಕಾಫಿ ಕುಡಿಯೋದು, ತಡರಾತ್ರಿ ಊಟ ಮಾಡೋದು, ರಾತ್ರಿ ಎಚ್ಚರ ಇದ್ದು ಕೆಲಸ ಮಾಡೋದು. ಸೊ ಈಗಿದ್ದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಊತ ಬರ್ತದೆ. ವಿಪರೀತ ಟೀ ಕಾಫಿ ಕುಡಿದಾಗ ಸಂಕಟ, ಗ್ಯಾಸ್ಟ್ರೈಟಿಸ್. ಅದು ಸಿಂಪಲಾಗಿ ಅರ್ಥ ಆಗಲಿ ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀನಿ. ನಾನು ಐಟಿಸ್ ಅನ್ನೋ ಶಬ್ದನೂ ಹೇಳ್ತೀನಿ ಏನು ಅಂತ. ಆ ಸಂಕಟ ಆಗಿ ಪಿತ್ತ ಹೆಚ್ಚಾಗುತ್ತೆ. ಹೆಚ್ಚಾಗಿರೋ ಪಿತ್ತ ಬಾಡಿಯಿಂದ ಹೊರಗೆ ಹೋಗ್ಬೇಕು. ಹೊರಗೆ ಹೋಗೋದ್ರ ಮೊದಲು ಬರೋ ಲಕ್ಷಣ ತಲೆನೋವು. ಇದನ್ನು ಮೈಗ್ರೇನ್ ಅಂತ ಅನ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ನಾವು. ಇದಕ್ಕೆ MRI ಎದಕ್ಕೆ ಬೇಕು? ಸೊ ಹೊರಗೆ ಹೋಗೋದಕ್ಕೆ ಬರೋ ಅಂಥ ಒಂದು ಲಕ್ಷಣನೇ ತಲೆನೋವೇ ಹೊರತು ತಲೆನೋವೇ ಒಂದು ಕಾಯಿಲೆ ಅಲ್ಲ ಇಲ್ಲಿ. ಸೊ ಅದೊಂದು ಲಕ್ಷಣ ಅಷ್ಟೇ. ಸೊ ಮತ್ತು ಲಕ್ಷಣ ನಿವೃತ್ತಿ ಮಾಡೋಕ್ಕೆ ಪೇನ್ ಕಿಲ್ಲರ್ ತೊಗೊಂಡ್ರೆ ಈ ಪಿತ್ತ ಏನಾಗಬೇಕು? ಏನಾಗುತ್ತೆ ಅಂದರೆ ಓವರ್ ಎ ಪೀರಿಯಡ್ ಪಿತ್ತ ರಕ್ತಕ್ಕೆ ಸೇರುತ್ತೆ, ರಕ್ತಕ್ಕೆ ಸೇರಿಬಿಡುತ್ತೆ. ರಕ್ತಕ್ಕೆ ಸೇರಿ ಇನ್ನೇನಾಗುತ್ತೆ ಅಂದರೆ ಕೆಲವರಿಗೆ ಗಮನಿಸಿ ನೋಡಿ, ಮೈಗ್ರೇನ್ ಇದ್ದವ್ರಿಗೆ ಮೈಗ್ರೇನ್ ಹೋಗ್ಬಿಡ್ತದೆ ಇದಕ್ಕಿದ್ದಂಗೆ. ಸಾಮಾನ್ಯ 40 ವರ್ಷ 45 ವರ್ಷ ಆದಮೇಲೆ ಹೋಗ್ಬಿಡ್ತದೆ. ಇರೋದೇ ಇಲ್ಲ, ಏನಂಗೆ ಹೋಗ್ಬಿಡುತ್ತೆ ಮೈಗ್ರೇನ್. ಹೋಗಿರಲ್ಲ, ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಪ್ರತಿ ತಿಂಗಳು ಮುಟ್ಟಾಗಬೇಕಲ್ಲ, ಆ ಟೈಮಲ್ಲಿ ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಮೈಗ್ರೇನ್ ಹೋಗಿದ್ದಲ್ಲ ಅದು, ಈ ಪಿತ್ತ ಹೋಗಿ ಅಲ್ಲಿ ಸೇರ್ಕೊಂಡಿತ್ತು, ಹೆವಿ ಅಲ್ಲಿ ಫ್ಲೋ ಸ್ಟಾರ್ಟ್ ಆಗುತ್ತೆ. ಪಿತ್ತ ಅಂದ್ರೂ ಮತ್ತು ರಕ್ತ ಅಂದ್ರೂ ವ್ಯತ್ಯಾಸ ಏನಿಲ್ಲ, ಅವೆರಡು ಒಂದೇ. ಪಿತ್ತ ಅಂದರೆ ರಾ ಮೆಟೀರಿಯಲ್, ಗೊಬ್ಬರ. ರಕ್ತ ಅಂದರೆ ಹಣ್ಣು. ಗೊಬ್ಬರಕ್ಕೂ ಹಣ್ಣಿಗೂ ಭಾಳ ವ್ಯತ್ಯಾಸ ಇಲ್ಲ. ಇದು ತಿನ್ನೋ ರೀತಿ ಇದೆ, ತಿನ್ನೋ ರೀತಿ ಇಲ್ಲ ಅಷ್ಟೇ. ಸೊ ಪಿತ್ತ ಹೊರಗೆ ಹಾಕಲೇಬೇಕು ಅನಿವಾರ್ಯ. ರಕ್ತ ತಿನ್ನೋ ಮಟ್ಟಿಗಿದೆ. ಸೊ ಎರಡರಲ್ಲೂ ಪೋಷಕಾಂಶಗಳು ಒಂದೇ ರೀತಿ ಇರೋದು. ಹೀಗಾಗಿ ಪರಿವರ್ತನೆ ಹೊಂದಿ ಆಗಿ ಬಂದಿರೋದು. ಸೊ ಈಗ ಬ್ಲಡ್ಗೆ ಎಂಟ್ರಿ ಆಯಿತು ಪಿತ್ತ ಅಂದರೆ ಒಂದಷ್ಟು ವಯಸ್ಸಾದ್ಮೇಲೆ ನಿಮ್ಗೆ ಹೋಗ್ಬಿಡ್ತದೆ. ನೀವೇನು ಔಷಧಿ ಮಾಡದೇ ಇದ್ರೂ ಹೋಗ್ಬಿಡ್ತದೆ. ಅದರದ್ದು ಹೋಗಿರಲ್ಲ. ಇಲ್ಲಿರೋ ನೀರು ಇಳಿಯೋದು ಇಲ್ಲಿ ಬಂತು ಅಂತ ಯಾವಾಗ ಹೇಳಿದ್ನಲ್ಲ ಅಸ್ತಮಾದ, ಹಾಗೆ ಇಲ್ಲಿರೋದು ಬ್ಲಡ್ಡಲ್ಲಿ ಬಂತು.
ಬ್ಲಡ್ಡಲ್ಲಿ ಹೆವಿ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಗರ್ಭಕೋಶ ತೆಗೆಯೋದು ಆ ಕೆಲಸ ಮಾಡೋದು. ಸುಮ್ಮನೆ ಮೈಗ್ರೇನ್ ಹೋಗಿಸ್ಕೊಂಡಿದ್ರೆ ಇದೇ ಸಮಸ್ಯೆನೇ ಇರಲಿಲ್ಲ. ಸೊ ಈಗ ಅಲ್ಲಿ ಹೋಗಿರ್ತದೆ, ನಮಗೆ ಮೈಗ್ರೇನ್ ಹೋಯ್ತು ಅಂತ ನಾವು ಅನ್ಕೋತೀವಿ, ಮೈಗ್ರೇನ್ ಹೋಗಲ್ಲ, ಅಲ್ಲಿರ್ತದೆ. ಸೊ ಹಾಗಾಗಿ ಅದು ಒಂದು ಕಾರಣ. ಇಲ್ಲ ಅಂದರೆ ಬಿ ಪಿ ಬರ್ತದೆ. ಗಂಡಸರಿಗೆ ಆದರೆ ಏನು ಮಾಡಬೇಕು? ಬಿ ಪಿ ಬರ್ತದೆ, ಹೊರಗೆ ಹೋಗೋಕೆ ಅವಕಾಶ ಇಲ್ಲ, ಬಿ ಪಿ ಹೊರಬಿಡ್ತದೆ. ಯಾಕಂದರೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಪೀರಿಯಡ್ಸ್ ಆದಾಗ ಪ್ರೆಷರ್ ಆದರೂ ಹೊರಗೆ ಹೋಗುತ್ತೆ. ಅಲ್ಲಿ ಪೀರಿಯಡ್ಸು ಇಲ್ಲ, ಪ್ರೆಷರು ಇಲ್ಲ, ಹೊರಗೆ ಹೋಗೋದೇ ಇಲ್ಲ, ಅಲ್ಲೇ ಇರ್ತದೆ. ಹೈಯೆಸ್ಟ್ ಬಿ ಪಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಬಿ ಪಿ ಬಿಟ್ಕೊಂಡು ಸ್ಟ್ರೋಕ್ ಆಗುತ್ತೆ, ಹಾಗೆ ಬಿಟ್ಕೊಂಡು ಇನ್ನೊಂದಾಗುತ್ತೆ. ಒಂದು ಸಣ್ಣ ಮೈಗ್ರೇನ್ ಎಲ್ಲೆಲ್ಲಿ ತೊಗೊಂಡು ಹೋಗ್ತೀವಿ, ಹೌದಾ? ಇನ್ನೂ ಹೆಚ್ಚು ಬಿಟ್ಕೊತೀವಿ ಅಂದರೆ ಕೈಕಾಲು ನ್ಯೂರೈಟಿಸ್ ಆಗುತ್ತೆ, ನರಗಳು ಹಾಳಾಗುತ್ತೆ. ಯಾಕೆ ನರಗಳು ಆಯಿತು ಅಂದರೆ ಮೈಗ್ರೇನ್ ಬಿಟ್ಕೊಂಡಿದ್ದಕ್ಕಲ್ಲ, ರಕ್ತನಾಳಗಳು ಪಿತ್ತನ ಇಟ್ಕೊಂಡಿದ್ದಕ್ಕೆ. ಇದನ್ನು ಆಯುರ್ವೇದದಲ್ಲಿ ರಕ್ತಪಿತ್ತ ಅಂತ ಕರೀತಾರೆ. ರಕ್ತದಲ್ಲಿ ಪಿತ್ತ ಹೆಚ್ಚಾಗೋದು ಅಂತ ಕರೀತಾರೆ. ಈ ಲಿಮಿಟೇಷನ್ ಇರುವಂಥ ಸೈನ್ಸ್, ಅದನ್ನು ಸೈನ್ಸ್ ಅಂತ ನೀವು ಕರ್ಕೊಳ್ಬೇಕಿದ್ರೆ, ಲಿಮಿಟೇಷನ್ ಇರುವಂಥದ್ದಕ್ಕೆ ಬ್ರೈನ್ಗೆ ನ್ಯೂರಾಲಜಿ ಹತ್ರ ಹೋಗುವಂಥ ಸಮಸ್ಯೆ ಫಸ್ಟ್ ಇದಲ್ಲ. ಅವ್ರ ಹತ್ರ ಹೋಗಿ ಪೇಯ್ನ್ ಕಿಲ್ಲರ್ ನುಂಗ್ಕೊಂಡು ಬದುಕುವಂಥ ಸಮಸ್ಯೆನೂ ಅದಲ್ಲ. ಅದನ್ನು ನುಂಗ್ಕೊಂಡು ಇನ್ನೊಂದು 10 ಕಾಯಿಲೆಗಳನ್ನು ತಂದ್ಕೊಳ್ಳೋಂಥದ್ದು ಅಲ್ಲ. ಇದು ಯಾಕೆ ಅಂದರೆ ಹೋಗಿ ಮತ್ತೆ ಓದಿ ನೀವು, ಮೈಗ್ರೇನ್ಗೆ ಏನು ಕಾರಣ ಅಂದರೆ ಕಾರಣ ಗೊತ್ತಿಲ್ಲ. ಸೊ ಎಲ್ಲರೂ ಕಾರಣ ಗೊತ್ತಿಲ್ಲದವ್ರ ಹತ್ರ ಹೋಗಿ ಪರಿಹಾರ ಕಂಡ್ಕೊಳ್ಳೋಕೆ ಹೋಗಿದ್ದಾರೆ. ಈಗ ಕಾರಣ ಗೊತ್ತಿರೋ ಮನುಷ್ಯ ಒಬ್ಬ ಇದ್ದಾನೆ, ಕಾರಣ ಗೊತ್ತಿಲ್ಲದವ್ರ ಹತ್ರ ಒಬ್ಬ ಇದ್ದಾನೆ. ಕಾರಣ ಗೊತ್ತಿಲ್ಲದವ್ರ ಹತ್ರ ಎಲ್ಲರೂ ಹೋಗಂಗೆ ಮಾಡಿರೋದು, ಹೋಗ್ತಾ ಇರೋದಲ್ಲ, ಹೋಗಂಗೆ ಮಾಡಿರೋದು ಅದು. ಯಾಕಂದರೆ ನೋಡಿ, ಒಂದು ಪೇಜಲ್ಲಿ 100 ಮಾರ್ಕ್ಸ್ ಬಂದಿದೆ ಅಂತ ಹೇಳೋದು. ನೋಡಿ, ನಾವು ಮೈಗ್ರೇನ್ ಮಾತ್ರೆ ಕೊಟ್ಟಿತ್ತಲ್ಲ, ಹೋಗಿದೆ. ಅದು ಇನ್ನೇನು ಮಾಡಿದೆಯಾ ಅಂದರೆ ಅದ್ರ ಬಗ್ಗೆ ಪೇಷಂಟ್ಗೆ ಅವೇರ್ನೆಸ್ ಕೊಡೋಂಗಿಲ್ಲ, ಈ ಕಡೆ ತಾವು ಅವೇರ್ನೆಸ್ ಅಂದ್ರೆ ಹೇಳಂಗಿಲ್ಲ. ಅದು ಬಿಟ್ಟರು ಅಂದರೆ ಹಿಂಗೆ ಆಗುತ್ತೆ. ಹಂಗೆ ಆಗುತ್ತೆ ರೀ, ಅದಕ್ಕೂ ಪೀರಿಯಡ್ಸ್ಗೂ ಸಂಬಂಧನೇ ಇಲ್ಲ ಅಂತ ಮಾತಾಡ್ತಾರೆ ಅವರು. ನನಗೆ ಆಶ್ಚರ್ಯ ಅನ್ನಿಸ್ತು, ಏನು ಮಾತಾಡಿದ್ರು? ಹೇಳಿ ನೀವು, ಮೈಂಡ್ ಎಲ್ಲಿದೆ ಹೇಳಿ, ಮೈಂಡ್ ಎಲ್ಲಿದೆ ಅಂತ. ಅಲ್ಲೇನು ಚರ್ಚೆ ಬಂದಿತ್ತು ಅಂದರೆ ಹೃದಯದಲ್ಲಿ ಮನಸ್ಸಿದೆ ಅಂತ ಆಯುರ್ವೇದ ಹೇಳ್ತದೆ. ಈಗ ನೀವು ಹೇಳಿದ್ರೆ ಏನಂತೀರಿ? ಹೃದಯದಲ್ಲಿ ಮನಸ್ಸಿದೆ ಅಂದರೆ ಏನು ಅನ್ಸುತ್ತೆ ನಿಮಗೆ? ಎಲ್ಲರೂ ನೀವು ಹೃದಯದಲ್ಲಿದೆ ಅಂತ. ಸೊ ಹೃದಯದಲ್ಲಿ ಮನಸ್ಸಿದೆ ಅಂತ ಆಯುರ್ವೇದ ಹೇಳ್ತದೆ ಅಂತ ಅವರು ಹಾಸ್ಯಾಸ್ಪದವಾಗಿ ನಕ್ಕದ್ದು ನೋಡಿದೆ ನಾನು. ಮೂರ್ಖ ಅಂತ ಅನಿಸ್ಬೇಕಿಂತ ಕಿಚ್ಚಿಂದ ಏನು ಹೇಳೋದು? ಹೃದಯ ಅಂದರೆ ಯಾವುದನ್ನ? ಹಾರ್ಟ್ ಅಲ್ಲ ಅದು. ನೀವು ಹಾರ್ಟ್ ಅಂತ ಅನ್ಕೊಂಡಿದೀಯ, ಹೃದಯ ಅಂದರೆ ನಿನ್ನ ತಪ್ಪು, ನಾನು ಮಾಡಲಿಲ್ಲ. ಹೃದಯ ಅಂದರೆ ಹಾರ್ಟ್ ಅಂತ ಅನ್ಕೊಂಡಿರೋದು ಇಟ್ ಇಸ್ ವೆರಿ ಬೇಸಿಕ್ ಮಿಸ್ಟೇಕ್. ಎಕ್ಸಾಂಪಲ್ ಇನ್ನೊಂದು ಕೊಟ್ಟರೆ, ಪ್ಯಾಕೆಟ್ ಹಾಲು ಸಿಗ್ತವಲ್ಲ, ಪ್ಯಾಕೆಟ್ ತುಪ್ಪ ಸಿಗುತ್ತಲ್ಲ, ಅದು ತುಪ್ಪನೂ ಅನ್ಬಾರ್ದು, ಅದು ಹಾಲು ಅನ್ಬಾರ್ದು ಅಂದ್ಕೊಂಡ್ರೆ ನಿನ್ನ ಸಮಸ್ಯೆ ಅದು. ಈ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ನಾನು ಹೇಳ್ತೀನಿ ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಆಗಲ್ಲ ಅಂತ. ಇಲ್ಲ ಆಗುತ್ತೆ ಅಂತ ತೋರಿಸ್ತಾ ಇದ್ದಾರೆ ಅವರು. ಏನು ತೋರಿಸ್ತಾ ಅಂದರೆ ಪ್ಯಾಕೆಟ್ ತುಪ್ಪ ತಂದುಬಿಟ್ಟು ತಿನ್ನಿಸಿ ಕೊಲೆಸ್ಟ್ರಾಲ್ ಆಗಿದೆ ಅಂತ ಹೇಳ್ತಾರೆ. ನಾನು ತುಪ್ಪ ಅಂತ ಯಾರಂದ್ರು ಅಂತೀನಿ ನಾನು. ಅದು ತುಪ್ಪ ಅಲ್ಲ, ನೀವು ಬೇರೆ ಹೆಡ್ಡಿಂಗ್ ಕೊಡೋದಕ್ಕೆ ಮಿಲ್ಕ್ ಫ್ಯಾಟ್ ಅಂತ ಹೆಸರು ಕೊಡಿ. ಮಿಲ್ಕ್ ಫ್ಯಾಟ್ ಅಂದರೆ ಒಪ್ಕೊಳ್ಳೋದು, ಫ್ಯಾಟ್ ಅದು ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ತುಪ್ಪ ಅಂತ ಯಾರು ಹೇಳಿದ್ರು ನಿಮಗೆ? ತುಪ್ಪ ಅಂದರೆ ಏನು ಮಾಡಬೇಕು? ಹಾಲು ಕಾಯಿಸ್ಬೇಕು, ಬೆಣ್ಣೆ ತೆಗಿಬೇಕು, ಮೊಸರು ಮಾಡಬೇಕು, ಕಡಿಬೇಕು, ಬೆಣ್ಣೆ ತೆಗಿಬೇಕು, ಬೆಣ್ಣೆ ಕಾಯಿಸ್ಬೇಕು, ಆಮೇಲೆ ತುಪ್ಪ. ಅಲ್ಲಿ ಹಂಗೆ ಮಾಡಲ್ಲ. ನೇರವಾಗಿ ಹಾಲಿಂದನೇ ಫ್ಯಾಟನ್ನು ತೆಗೆದುಬಿಟ್ಟು ಕರಗಿಸ್ಬಿಟ್ರೆ ಅದು ತುಪ್ಪ ಆಗುತ್ತಾ? ಈ ಇಂಡಿಯನ್ ಸೈನ್ಸು ತುಪ್ಪನ ತಯಾರು ಮಾಡೋ ಪ್ರೊಸೆಸ್ಸೇ ಇದೆ. ಈ ತುಪ್ಪ ನಾನು ಹೆವಿ ತುಂಬ ಚೆನ್ನಾಗಿ ತಿನ್ನಿಸ್ತೀನಿ. ನಮ್ಮಮ್ಮ ಚಿಕ್ಕವರಿದ್ದ ಒಂದು ಲೋಟ ತುಪ್ಪ ದಿನ ತಿಂತೀವಿ. ಇವಾಗಲೂ ತುಪ್ಪ ತಿಂತೀವಿ. ಎಲ್ಲಿದೆ ಕೊಲೆಸ್ಟ್ರಾಲ್? ನನಗೆ ಒಂದು ಸರಿನೂ ಬಾರ್ಡರ್ ಕ್ರಾಸ್ ಆಗಿಲ್ಲ. ತುಪ್ಪ ತಿಂದರೆ ಕೊಲೆಸ್ಟ್ರಾಲ್ ಬರಲ್ಲ. ಕಸ ತಿಂದಿಲ್ಲಿ ಕೊಲೆಸ್ಟ್ರಾಲ್ ಬರ್ತಿತ್ತು. ಆ ಕಸಕ್ಕೆ ತುಪ್ಪ ಅಂತ ಹೆಸರು ಹಾಕಿಟ್ರಿ ನೀವು. ಆ ಬಿಳಿ ದ್ರವಕ್ಕೆ ಹಾಲು ಅಂತ ಯಾಕೆ ಹೆಸರಿಟ್ಟಿದ್ದೀರಾ? ಅದು ಮಿಷಿನ್ ಅಪ್ಪ, ಅದೊಂದು ಆಕಳ ತಂದಿದ್ದಾರಲ್ಲ, ಮಿಷಿನ್ ಅದು. ಈ ಕಡೆ ತುಂಬೋದು ಬಾಯಿಂದ. ಈ US ಅಲ್ಲಿ ಹಸುವಿಗೆ ನಾನ್ ವೆಜ್ ತಿನ್ನಿಸ್ತಾರೆ. ಕರ್ಮ ಇದು. ನಾನ್ ವೆಜ್ಜನ್ನು ಬ್ಲೆಂಡ್ ಮಾಡಿ ಹಸುಗೆ ತಿನ್ನಿಸೋದು. ಯಾಕಂದರೆ ಮಿಲ್ಕಲ್ಲಿ ಫ್ಯಾಟ್ ಭಾಳ ಬರುತ್ತಂತೆ. ಅದನ್ನು ಆ ಫ್ಯಾಟ್ ತಿಂತೀರಿ ಯಾಕೆ ಅಂತ ನಾನು. ಇದು ಎಂಥ ಕರ್ಮ ಇದು? ಇಂಥದ್ದು ಮಾಡಿಕೊಂಡು ಈ ಹಾಲು ಕುಡಿಬಾರ್ದು, ಅದರ ಫ್ಯಾಟ್ ಇರ್ತದೆ ಅಂದರೆ. ನೀನು ಹಾಲಲ್ಲಪ್ಪ, ಹಾಲು ಚೆನ್ನಾಗಿರ್ತದೆ, ಅದೇನೋ ಮಾಡಿದೆಯಲ್ಲ ನೀನು, ಬಿಳಿ ವಾಟರ್ ಲಿಕ್ವಿಡನ್ನು, ಆ ಬಿಳಿ ಲಿಕ್ವಿಡ್ ಕುಡಿಬೇಡ ಅಂತ ಹೇಳಬೇಕು ಹೊರತು ಹಾಲು ಕುಡಿಬೇಡ ಅಂತ ಹೇಳಬಾರ್ದು. ಸೊ ಹಾಗೆ ಅಂದ್ಕೊಂಡಿರೋದೇ ತಪ್ಪಿದೆ. ನೀವು ಅದನ್ನು ಯಾರು ಹಾರ್ಟನ್ನು ನೀವು ಈ ಹೃದಯನ ಹಾರ್ಟ್ ಅಂತ ಅಂದ್ಕೊಂಡು ಯಾರು ಹೇಳಿದರು? ಕಾಂಟೆಕ್ಸ್ಟಲ್ಲಿ ನಾವು ಬೇರೆ ಬೇರೆ ಬಳಸ್ತೀವಿ. ಇದನ್ನು ಹೃದಯ ಅಂತಲೂ ಕರಿತೀವಿ. ಅದು ಅನಾಟಮಿಕಲಿ. ಫಂಕ್ಷನಲಿ ಕರೆಯುವಾಗ ಹೃದಯ ಬೇರೆಯೇ ಇದೆ. ಫಂಕ್ಷನಲ್ ಹೃದಯ ಇದನ್ನು ಅಂತ ಹೇಳಲ್ಲ. ಇದು ಇಟ್ ಈಸ್ ಎ ಪ್ಯೂರ್ಲಿ ಮೋಟ್ರ್ ಅಷ್ಟೇ. ಇದು ಬ್ಲಡ್ ತೊಗೊಳ್ತದೆ, ಬ್ಲಡ್ ತಳ್ಳುತ್ತೆ, ಅಷ್ಟೇ ಕೆಲಸ ಮಾಡೋದು. ಅದು ಬ್ಲಡ್ಡನ್ನು ಒಳಗೆ ತೊಗೊಳ್ತು, ಬ್ಲಡ್ಡನ್ನು ತಳ್ಳುತ್ತು. ಪ್ಯೂರ್ಲಿ 100% ಪ್ಯೂರ್ಲಿ ಅದು ಮಸಲ್ ಬಾಡಿನೇ, ಅದೊಂದು ಮೋಟ್ರೆ. ಇದು ಅನಾಟಮಿಕಲ್ ಹಾರ್ಟ್ ಅಂದರೆ ಮೆಕ್ಯಾನಿಕಲ್ ಹಾರ್ಟ್. ಅದು ಮನಸ್ಸು ಅಂತಿದೆ. ಅದು ಎಲ್ಲಿರುತ್ತೆ? ನಿಮಗೆ ಏನೋ ದೊಡ್ಡದಾಗ ಒಂದು ಸರಿ ಸಂಕಟ ಬಂತು, ಎಲ್ಲಿ ಸಂಕಟ ಆಗುತ್ತೆ? ಇಲ್ಲಾಗುತ್ತೆ, ಇಲ್ಲ ಆಗಬೇಕಿತ್ತಲ್ಲ. ಮನಸ್ಸು ಇಲ್ಲಿದ್ದು ಇಲ್ಲೇ ಆಗಬೇಕಿತ್ತಲ್ಲ. ಇಲ್ಲಿ ಮಧ್ಯದಲ್ಲಿ ಆಗುತ್ತೆ, ಅನ್ನೋಕ್ಕಾಗತ್ತೆ, ಉಸಿರಾಡ್ಕೊಳ್ಳೋಕ್ಕಾಗತ್ತೆ. ಏನೋ ಒಂದು ಆಗಬಾರ್ದಂತ ವಿಷಯ ಕೇಳಿಬಿಟ್ರೆ ಒಂದೇ ಸರಿ ಸಂಕಟ ಆಗೋದು ಎಲ್ಲಿ ನಿಮಗೆ? ಮತ್ತೆ ಇಲ್ಲೇ ಆಗೋದಲ್ವಾ? ಇದನ್ನೇ ನಾವು ಈ ಹಾರ್ಟ್ ಹೇಳಲ್ಲ. ಆ ಮನಸ್ಸು ಎಲ್ಲಿದೆ ಅಂತ ಹೇಳಿದ್ರೆ ಇಲ್ಲಿದೆ. ಅದನ್ನು ಹೃದಯ ಅಂತ ಕರಿತೀವಿ. ಇದಲ್ಲ, ಅನಾಟಮಿಕಲ್ ಹೃದಯ ಅಲ್ಲ ಅದು. ಅನಾಟಮಿಕಲ್ ನೀವು ಮನಸ್ಸನ್ನು ಹಂಗೆ ಹೇಳೋಕ್ಕಾಗಲ್ಲ. ಅಣುತ್ವಂ ಏಕತ್ವಂ ಅಂತ ಮನಸ್ಸಿಗೆ ಕರೆಯೋದು. ಅಣುತ್ವಂ ಏಕತ್ವಂ ಅಂದರೆ ಅದು ತುಂಬ ಸೂಕ್ಷ್ಮ. ನೀವು ಎಷ್ಟು ಸೂಕ್ಷ್ಮ ಅನ್ಕೊಂತಾರೆ ಅದಕ್ಕಿಂತ ಸೂಕ್ಷ್ಮ. ನೀವು ಆಟಮ್ ಅಂದರೆ ಅದಕ್ಕಿಂತ ಸಣ್ಣದು, ಎಲೆಕ್ಟ್ರಾನ್ ಅಂದರೆ ಅದಕ್ಕಿಂತ ಸಣ್ಣದು. ಯಾಕೆ ಅಂದರೆ
ಅದಕ್ಕೆ ಯಾವುದೇ ಒಂದು ಆಕಾರ ಇಲ್ಲ, ಅದಕ್ಕೊಂದು ಶೇಪೇ ಇಲ್ಲ. ಅದಕ್ಕೆ ನೀವು ಎಲೆಕ್ಟ್ರಾನ್ ಅಂದರೆ ಅದಕ್ಕೊಂದು ಶೇಪ್ ಇದೆ, ಯಾವುದೂ ಶೇಪ್ ಇಲ್ಲದೆ ಇರುವಂಥ ಅಷ್ಟು ಚಿಕ್ಕದ ಮನಸ್ಸನ್ನು, ಅದನ್ನು ಮನಸ್ಸನ್ನು ನೀವು ಅಳೆಯೋಕ್ಕೆ ಹೈಲಿ ಇಂಪಾಸಿಬಲ್. ಅದನ್ನು ಇದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ, ಆದರೆ ಅಳೆಯಕ್ಕೆ ಬರಲ್ಲ ಅದನ್ನು. ಹಾಗಾದ್ರೆ ಎಲ್ಲಿದೆ ಅಂದರೆ ಎಲ್ಲ ಕಡೆ ಇದೆ ಅಂತ. ಒಂದು ಕ್ಷಣಕ್ಕೆ ಇಲ್ಲಿರುತ್ತೆ, ಒಂದು ಕ್ಷಣಕ್ಕೆ ಅಲ್ಲಿರ್ತದೆ, ಎಲ್ಲ ಕಡೆನೂ ಇದೆ. ಅದು ಕಾಲಲ್ಲಿರಲ್ಲ, ಏನು ಮುಳ್ಳು ಚುಚ್ಚಿದ ತಕ್ಷಣ ಜ್ಞಾಪಕ ಕೊಡ್ತದೆ, ಎಲ್ಲ ಕಡೆ ಇರ್ತದೆ. ಇಂಥ ಕಡೆ ಇಲ್ಲ ಅನ್ನೋಂಥ ಪ್ರಶ್ನೆನೇ ಇಲ್ಲ, ಎಲ್ಲ ಕಡೆನೂ ಹರಿತೆ, ಅಷ್ಟೇ ಚಿಕ್ಕದು. ಇದನ್ನು ಹೃದಯ ಅಂತ ನಾವು ಆ ಸ್ಥಾನಕ್ಕೆ ಹೃದಯ ಅಂತ ಕರೀತೀವಿ. ಸೊ ಅದು ಫಂಕ್ಷನಲ್ ಅದು. ಸೊ ಅಲ್ಲಿ ಸತ್ವಗುಣ ಕಮ್ಮಿ ಆದರೆ ಮನುಷ್ಯ ಕೆಟ್ಟ ಆಲೋಚನೆಗಳು ಬರ್ತವೆ ಅಂತ. ಕೆಟ್ಟ ಆಲೋಚನೆ ಬಂದಮೇಲೆ ಕೆಟ್ಟದ್ದು ತಿನ್ನೋದು, ಕೆಟ್ಟದ್ದು ತಿಂದಮೇಲೆ ಕಾಯಿಲೆ ಬರೋದು. ಸೊ ಅಲ್ಲೇ ಸರಿ ಮಾಡ್ಕೊಳ್ಳಿ ಅಂತ ಹೇಳೋಕೆ ಹೊಟ್ಟಿರುವಂಥ ಸೈಕಾಲಜಿಕಲ್ ಡಿಸೀಸ್ ಬಗ್ಗೆ ಹೇಳ್ತಿದ್ವಿ, ಮಾನಸಿಕ ಕಾಯಿಲೆಗಳ ಬಗ್ಗೆ. ಮಾನಸಿಕ ಕಾಯಿಲೆಗಳು ಬರೋದು ಅಲ್ಲಿ ಹೃದಯದಲ್ಲಿ ಮೊದಲು ಅಂತ ಹೇಳಿದರೆ ಅವ್ರು ಅದನ್ನು ಓದಿಬಿಡೋದು, ಎಲ್ಲೋ ಒಂದು ಸೆಂಟೆನ್ಸನ್ನು, ಹೃದಯ ಮನಸ್ಸಿನ ಹೃದಯದಲ್ಲಿದೆ ಅಂತ. ಅದನ್ನು ತೊಗೊಂಡು ಚರ್ಚೆ ಮಾಡೋದು. ಚರ್ಚೆನೂ ಅಲ್ಲ, ಫಸ್ಟ್ ಬಂದದ ಏನು ಸೈನ್ಸು ಅಂತ ಒಂದಷ್ಟು ಅಡ್ಮಿಷನ್ ಮಾಡಿ ನೋಡಬೇಕು. ಒಳಗೆ ಬಂದು ಡಾಕ್ಟರ್ ಹತ್ರ ಕೇಳಬೇಕು, ನಮ್ಮ ಹತ್ರ ಕೇಳಬೇಕು, ಯಾವುದನ್ನು ನೀವು ಹಾರ್ಟ್ ಅಂತೀರಿ ಅಂತನಾರ ಕೇಳಬೇಕು. ಸೊ ಇಷ್ಟು ಸೂಪರ್ಫಿಷಿಯಲ್ ಓದಿಬಿಟ್ಟು ನಾನು ಲೈಫ್ ಸೈನ್ಸ್ ರೀ, ಅಷ್ಟು ಡೆಪ್ತ್ ಸೈನ್ಸನ್ನು ಅಂಬೆಗಾಲಿಡೋಂಥ ಸೈನ್ಸು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಓಪನ್ ಹಾರ್ಟ್ ಇದ್ರೆ ಯಾರು ಬೇಕಾದ್ರೆ ನೀವು ಅರ್ಥ. ನಾನು ನಿಮ್ಮನ್ನು ಎಷ್ಟೋ ಪ್ರಶ್ನೆ ಕೇಳಿ ನೀವು ಉತ್ತರ ಹೇಳಿದ್ರಿ. ನಾನು ಮೈಗ್ರೇನ್ ಬಗ್ಗೆ ಮಾತಾಡ್ತಾ ಇದ್ವಿ, ಎಲ್ಲಿದೆ ಮೈಗ್ರೇನ್ ಸಮಸ್ಯೆ ಅಂದ್ರೆ ಹೊಟ್ಟೆಲಿ ಅಂತ ನೀವೇ ಹೇಳಿದ್ರಿ. ಮತ್ತು ಇಷ್ಟು ಓಪನ್ ಅಪ್ ಇಲ್ಲ ಅಂದರೆ ಅಷ್ಟು ಕಣ್ಣು ಕಟ್ಕೊಂಡು ನಾನು ಹೇಳಿ ಓದ್ತೀನಿ ಅದಷ್ಟೇ ಸರಿ ಅಂದರೆ ನಿನ್ನ ಸೈನ್ಸ್ ನಿನಗೆ ಸರಿ ಇರ್ಬೋದಪ್ಪ, ಅದಷ್ಟೇ. ನಿನ್ನ ಸೈನ್ಸಿನ ಔಟ್ಪುಟ್ ಏನಪ್ಪ ಅಂದರೆ ಈ ಜಗತ್ತಿನ ಯಾರನ್ನೂ ಸುಖವಾಗಿಟ್ಟಿಲ್ಲ, ಆನಂದವಾಗಿಟ್ಟಿಲ್ಲ, ಆಸ್ಪತ್ರೆಗೆ ಖರ್ಚು ಮಾಡ್ದಂಗೆ ಇಟ್ಟಿಲ್ಲ. ಏನು ನೀವೊಂದು ಬಟ್ಟೆ ತೊಗೊಂಡ್ರೆ ಖುಷಿ ಪಡ್ತೀರಾ, ಆಸ್ಪತ್ರೆಗೆ ಮಾತ್ರ ತಗೊಂಡು ಖುಷಿ ಪಡ್ತೀರೇನು? ಯಾಕಪ್ಪ ತಗೋಬೇಕು ಅಂತ ಅನ್ಸುತ್ತೆ, ಯಾಕಪ್ಪ ಖರ್ಚು ಮಾಡಬೇಕು ಅಂತ ಅನ್ಸುತ್ತೆ. ಸೊ ಮನುಷ್ಯ ಇಷ್ಟಪಡದೇ ಇರೋವಂಥದ್ದನ್ನು ಫೋರ್ಸ್ಫುಲಿ ತಗೊಂಬಂದು ಆಸ್ಪತ್ರೆಗೆ ಹಾಕ್ತಾ ಇರೋದು. ಜೀವನಿಗೆ ಹಿತನೇ ಇಲ್ಲ, ನನ್ನ ಸೈನ್ಸ್ ಮಾತ್ರ ಸರಿ ಇದೆ. ನಿನ್ನ ಸೈನ್ಸ್ ನೀನು ಚೆನ್ನಾಗಿದ್ದರೆ ಮನುಷ್ಯನಿಗೆ ಹೆಲ್ಪ್ ಆದ್ರಲ್ವ, ಸರಿ. ಒಂದು ಹೆಲ್ಪ್ ಆಗೋದು ಅಂದ್ರೆ ಏನು? ಬೆಡ್ ರಿಡನ್ ಆಗಿ ಬದುಕಿ ಉಸಿರಾಡ್ಕಂತ ಮಾತ್ರ ನುಂಗ್ಕೊಂಡು ಬದುಕೋದು, ಅದು ಹೆಲ್ತ್ ಅಂತ ಕರೀತಾರೆ. ಅದಕ್ಕೆ ಹೆಲ್ತ್ ಅಂದರೆ ಏನಪ್ಪ, ಚಿಮ್ಕೊಂತ ಇರಬೇಕು, ಉತ್ಸಾಹ. 99 ವಯಸ್ಸಲ್ಲಿ ಒಂದು ಹೋಳಿಗೆ ತಿನ್ನಂಗಿರಬೇಕು, ಅದಕ್ಕೆ ಉತ್ಸಾಹ ಅಂತ ಕರೆಯೋದು. ಹಂಗೆ ಇದ್ಕೊಂಡು ಶರೀರ ಹೋಗಬೇಕು ನೀಟಾಗಿ, ಅಷ್ಟೇ. ಅದು ಬಿಟ್ಟು ರೋಗ ತಂದ್ಕೊಂಡು ಹೋಗುವಂಥದ್ದಲ್ಲ. ಆಯುರ್ವೇದದಲ್ಲಿ ರೋಗದ ಬಗ್ಗೆ ಉಲ್ಲೇಖನೇ ಇಲ್ಲ. ಇದು ವಿಚಿತ್ರ, ಇದು ಅರ್ಥ ಇದೆಯಲ್ಲ, ಅರ್ಥ ಮಾಡ್ಕೊಳ್ಳಿ ಡಾಕ್ಟ್ರು. ರೋಗದ ಬಗ್ಗೆ ಉಲ್ಲೇಖನೇ ಇಲ್ಲ ಆಯುರ್ವೇದದಲ್ಲಿ. 4 ಕಾಯಿಲೆಗಳಿದ್ದಾವೆ. ಈ ಕಾಯಿಲೆಗಳಷ್ಟೇ ಮನುಷ್ಯನಿಗೆ ಕಡ್ಡಾಯವಾಗಿ ಬರ್ತವೆ. ಕಡ್ಡಾಯ ನಮಗೆ ಎಲ್ರಿಗೂ ಬರ್ತವೆ. ಯಾವುದಪ್ಪ? ಹಸಿವು ಒಂದು ಕಾಯಿಲೆ, ಬಿಟ್ಟರೆ ಗೊತ್ತಾಗತ್ತೆ ಕಾಯಿಲೆ ಹೌದಲ್ಲ ಅಂತ. ಬಾಯಾರಿಕೆ ಒಂದು ಕಾಯಿಲೆ, ಮುಪ್ಪು ಒಂದು ಕಾಯಿಲೆ. ಯಾಕಂದರೆ ಮನಸ್ಸಿಗೆ ಉತ್ಸಾಹ ಇರ್ತೈತಿ, ಶರೀರ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಅಲೋ ಮಾಡಲ್ಲ ಅದು. ಯಾಕಂದ್ರೆ ನನಗೇನೋ ಮಾಡ್ಬೇಕು ಅನ್ಸುತ್ತೆ, ಎದ್ದೋಗಕ್ಕೆ ಕಷ್ಟ ಅನ್ಸುತ್ತೆ, ಮುಪ್ಪು ಅದೊಂದು ಕಾಯಿಲೆ. ಅದು ಮರಣ ಇನ್ನೊಂದು ಕಾಯಿಲೆ. ಇಲ್ಲಿ ರೋಗ ಎಲ್ಲಿದೆಪ್ಪ? ಹಸಿವು, ಬಾಯಾರಿಕೆ, ಮುಪ್ಪು, ಮರಣ. ಇವು 4 ಕಾಯಿಲೆ ಅಂತ ಆಯುರ್ವೇದ ಹೇಳೋದು. ಇದ್ರ ಮೇಲೆ ರೋಗ ಅಂತ ಬಂದರೆ ಅಂತ ಮುಂದೆ ಸೆಂಟೆನ್ಸ್ ಸೇರಿಸೋದು. ಸೊ ರೋಗದ ಬಗ್ಗೆ ಆಯುರ್ವೇದ ವ್ಯಕ್ತಿಗೆ ರೋಗ ಬರಬೇಕು ಅಂತ ಎಲ್ಲೂ ಹೇಳಲ್ಲ. ಸೊ ರೋಗರಹಿತವಾದ ಜೀವನನ ಆಯುರ್ವೇದ ಹೇಳ್ತದೆ. ಯಾವ ಸೈನ್ಸನ್ನು ಸೈನ್ಸ್ ಅಂತ ಕರೆಯೋಣಾಗಿದ್ರೆ ರೋಗರಹಿತವಾಗಿರೋದನ್ನು, ರೋಗ ಬಂದು ಆಸ್ಪತ್ರೆ ತೊಗೊಂಡು ನನಗೊಂದು ಎವಿಡೆನ್ಸ್ ಇದೆ ಅಂತ ಹೇಳೋದನ್ನು, ಅದು ಎವಿಡೆನ್ಸ್ ಅಲ್ಲ. ಎವಿಡೆನ್ಸ್ ಅಂದರೆ ಲೈಫ್ ಶುಡ್ ಬಿ ಫೈನ್, ಅದು ಎವಿಡೆನ್ಸು. ನಿನ್ನ ಪ್ಯಾರಾಮೀಟರ್ ಶುಡ್ ಬಿ ಫೈನ್ ಅಲ್ಲ. ನೀನು ಕೊಟ್ಟರು ಒಂದು ಬ್ಲಡ್ ಪ್ಯಾರಾಮೀಟರ್ ಫೈನ್ ಅಲ್ಲ. ಈ ರಿಪೋರ್ಟಲ್ಲಿ ಸರಿ ಇದೆ, ಅದು ಫೈನ್ ಅಲ್ಲ. ರಿಪೋರ್ಟ್ ಸರಿ ಇದೆ, ನಾನೇನು ಮಾಡಲಿ ಅಂದರೆ ಅವ್ನು ಸರಿ ಇಲ್ಲಲ್ವ. ಆಪ್ರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಅಂದರೆ ಸಕ್ಸಸ್ ಅಂತಾರೆ. ಅದಕ್ಕೆ ಅದು ಆಪ್ರೇಷನ್ ಸಕ್ಸಸ್ ಅಲ್ಲ, ಫೇಲ್ ಅಂತಲೇ ಅರ್ಥ. ಹಾಗಾಗಿ ಒಂದು ಮೈಗ್ರೇನ್ಗೆ ಸಣ್ಣದಾಗಿ ಒಂದಷ್ಟು ಔಷಧಿ ಮಾಡಿದರೆ ತುಂಬ ಕಡಿಮೆ, ಒಂದು 10-15 ದಿನದಲ್ಲೇ ಹೋಗುತ್ತೆ. 4.5 ತಿಂಗಳು ಔಷಧಿ ಮಾಡಬೇಕಾಗ್ಬೋದು. ತುಂಬ ಸಣ್ಣ ಔಷಧಿ ಆಯುರ್ವೇದದಲ್ಲಿ, ಸ್ವಲ್ಪ ಸಣ್ಣ. ಏನು ಮಾಡ್ತಾರೆ ಸರ್, ತಕ್ಷಣ ಕಮ್ಮಿ ಆಗಬೇಕಲ್ಲ ಅಂದವ್ರಿಗೆ ಏನಾದರೂ ಈ ಕ್ಷಣ ಆಯುರ್ವೇದದಲ್ಲಿ ಇದೆ. ಆಯ್ತು, ನೀರು ಮಾತ್ರೆ ತೊಗೊಂಡು ಒಂದು ಸ್ವಲ್ಪ ನೀರು ಕುಡಿದ್ರೆ ಒಂದು 10 ನಿಮಿಷಕ್ಕೆ ತಲೆನೋವು ಕಡಿಮೆ ಆಗುತ್ತೆ. ಸೊ ಅದು ಕಡಿಮೆ ಆಗಲ್ಲ, ತಕ್ಷಣ ಕಮ್ಮಿ ಆಗಲಿ. ತಕ್ಷಣ ಕಮ್ಮಿ ಆಗೋದನ್ನ ಇಟ್ಕೊಂಡು ಮತ್ತೊಂದ್ಸರಿ ಬರಬಾರ್ದು. ಈಗ ಹೋಗಿಸ್ಕೊಂಡೆ ತಕ್ಷಣಕ್ಕೆ ಹೋಗಿಸ್ಕೊ, ಬೇಡ ಅನ್ನಲ್ಲ, ಮತ್ತೆ ಬರಬಾರ್ದಲ್ಲ. ಅದನ್ನ ತಡೆದ್ಬಿಟ್ರೆ ಮುಗಿದೋಯ್ತು, ಪರ್ಮನೆಂಟ್ ಆಗೋದಂಗಲ್ವಾ. ಸೊ ಈಗ ಬಂದಿದೆಯಾ, ಒಂದೇ ಸರಿ ಬರಬೇಕು. ಈಗ ಬಂದಿದೆಯಾ, ಒಂದ್ಸರಿ ಬರ್ಬೇಕು ಅಷ್ಟೇ. ಒಂದ್ಸರಿ ಹೋಗಿಸ್ಕೊಂಡ್ಮೇಲೆ ಮತ್ತೆ ಬರಬಾರ್ದು, ಅದು ಚಿಕಿತ್ಸೆ ಅಲ್ವಾ. ಸೊ ಒಂದು 4-4.5 ತಿಂಗಳು ಔಷಧಿ ಮಾಡಿದ್ರೆ ಮೈಗ್ರೇನ್ ಲೈಫ್ ಟೈಮ್ ಮತ್ತೆ ಬರಲ್ಲ. ಅಷ್ಟೇ ಅಲ್ಲ, ಕಾಂಪ್ಲಿಕೇಶನ್ ಇರಲ್ಲ. ನಾನು ಅವಾಗ ಹೇಳಿದ್ನಲ್ಲ, ಇಲ್ಲೇನೋ ಹೋಗಿಸ್ಕೊಂಡ್ರೆ ಪೀರಿಯಡ್ಸ್ ಅಲ್ಲಿ ಹೆವಿ ಫ್ಲೋ ಆಗುತ್ತೆ, ಏನು ಇನ್ನೊಂದು ಬರಲ್ಲ, ಯಾವುದೂ ಇಲ್ಲ. ಸೊ ಹಾಗಾಗಿ ಇದನ್ನ ಸೈನ್ಸ್ ಅಂತ ಕರಿಬೇಕು. ಆಲ್ಮೋಸ್ಟ್ ಜನಗಳಿಗೆ ಬಂದಿರುತ್ತೆ ಸುಡೋ ಸೈನ್ಸ್ ಯಾವ್ದನ್ನೋ ಒಂದು ಕ್ಲಾರಿಟಿ ಬಂದಿರ್ತದೆ. ಹೌದಾ, ಹೆಚ್ಚು ಜನ ರೀಚ್ ಆಗಬೇಕದು. ಹೆಚ್ಚು ಜನ ರೀಚ್ ಆದರೆ ಯಾವ್ದು ಸೈನ್ಸ್ ಅಲ್ಲ ಅಂತ ಗೊತ್ತಾಗ್ತದೆ. ಅದು ಕನ್ಫ್ಯೂಷನ್ ಅವ್ರು ಬರ್ಸ್ಕೊಳ್ಳೋದಕ್ಕಿಂತ ತಂದಿಟ್ಟಿರೋದು ಇದು. ಅಯ್ಯೋ, ಅದ್ರ ದೊಡ್ಡ ಟೀಮೇ ಇದೆ ತಂದಿಡಕ್ಕೆ.
ಎಲ್ಲ ವ್ಯವಸ್ಥಿತವಾದ ಟೀಮ್ ಅದು. ಹೌದು ಸರ್, ನಾವು ಡಾಕ್ಟರ್ ಹೇಳಿದ್ನೆ ಸಾಮಾನ್ಯ ಜನ ಹೌದಲ್ಲ, treat ಮಾಡೋದು ಡಾಕ್ಟರ್ doctor ದೇವ್ರೇ. ಗೆ ನಿಜ. ಹೌದು, ಹೌದು, ಡಾಕ್ಟರ್ ಹೇಳಿದ್ದನ್ನು ಕೇಳಲೇಬೇಕು. ಹೌದು, ಡಾಕ್ಟರ್ ಹೇಳಿದ್ರೆ ಎಲ್ಲದನ್ನು ಮಾಡ್ತಾರೆ. ಅಷ್ಟು ಡಾಕ್ಟರ್ ಮೇಲೆ ಇಟ್ಟಿರೋ ವಿಶ್ವಾಸನ ಉಳಿಸ್ಕೊಂಡ್ರೆ ಒಳ್ಳೇದು. ಉಳಿಸ್ಕೊಳ್ಳಿಲ್ಲ ಅಂದರೆ ರಿಜೆಕ್ಟ್ ಮಾಡುತ್ತೆ ಜಗತ್ತು, ಹೌದು. ರಿಜೆಕ್ಟ್ ಮಾಡುತ್ತೆ. ಹ್ಮ್, ಹ್ಮ್, ನೀವು ರಿಜೆಕ್ಟ್ ಮಾಡಿರೋದು ಹಿಂದಿನಿಂದ ನೋಡ್ಕೊಂಡು ಬನ್ನಿ ಬೇಕಿದ್ರೆ. ಹ್ಮ್, ಹ್ಮ್, ಹ್ಮ್. ಹಿಂದಿನಿಂದ ನೋಡ್ಕೊತ ಬಂದರೆ ಹ್ಮ್. ರಿಜೆಕ್ಟ್ ಮಾಡ್ತಾ 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 ಬಂದಿದೆ. ಹ್ಮ್. ಎಲ್ಲರನ್ನೂ ರಿಜೆಕ್ಟ್ ಮಾಡಿದೆ. ಹೌದು. ನೀವು ಭಾಳ ದೊಡ್ಡ ಗುರು ಸನ್ಯಾಸಿ ಬಾರಿ ಹೇಳಿದ್ದೆಲ್ಲ ಕೇಳಿ ಈಗ ಎಲ್ಲಿ ರಿಜೆಕ್ಟ್ ಮಾಡಿ ಬಿಸಾಕಿಲ್ವ? ಹೌದು. ಯಾರು ಈಗ ನಿಜವಾದ ಮುಂದುವರಿತಿದೆ ಸರ್. ರಾಮಕೃಷ್ಣ ಪರಮಹಂಸರು ಏನಿದ್ದಾರೋ ಆ ಆರ್ಡ್ರಲ್ಲಿರ್ತಕ್ಕಂಥ ಸನ್ಯಾಸಿಗಳು ಮಾತ್ರ ಸನ್ಯಾಸಿಗಳ ಥರ ಇದ್ದಾರೆ. ಮಾತ್ರ ಅನ್ನೋದಕ್ಕಿಂತ ಅವರು ಕಡ್ಡಾಯವಾಗಿದ್ದಾರೆ. ಹ್ಮ್, ಹ್ಮ್. ಜಗತ್ತು ಆ ಕಡೆ ಮೂವ್ ಆಗುತ್ತೆ. ಯಾರು ನಿಜವಾದ ತ್ಯಾಗಿಗಳು ಬೇಕೋ ಅವ್ರ ಹತ್ರ ಮೂವ್ ಆಗ್ತಾ ಇದೆ. ಹೌದು. ಉಳಿದವ್ರು ವ್ಯವಹಾರ ಮಾಡೋರನ್ನೆಲ್ಲ ವ್ಯವಹಾರ ತಕ್ಕ ನೋಡ್ತಾರೆ, ಜೈಲಿಗೂ ಹಾಕತ್ತೆ ತಗೊಂಡೋಗಿ. ಸೊ ನೀವು ಉಳಿಸ್ಕೊಂಡ್ರೆ ಉಳಿಯೋದು, ಉಳಿಸ್ಕೊಳ್ಳಿಲ್ಲ ಅಂದರೆ ಜಗತ್ತು ರಿಜೆಕ್ಟ್ ಮಾಡುತ್ತೆ. ಯಾರೇನು ರಿಜೆಕ್ಟ್, ನಾವೇನು ರಿಜೆಕ್ಟ್ ಮಾಡೋದು, ಸೈನ್ಸನ್ನು ರಿಜೆಕ್ಟ್ ಮಾಡೋದು, ಹ್ಮ್, ಹ್ಮ್. ಜಗತ್ತು ರಿಜೆಕ್ಟ್ ಮಾಡುತ್ತೆ. ಈ ಜಗತ್ತು ರಿಜೆಕ್ಷನ್ ಮಾಡ್ತಾ ಆಯುರ್ವೇದ ಕಡೆ ಟರ್ನ್ ಆಗಿರೋದೇ ಸಮಸ್ಯೆ. ಈಗ ವ್ಯಾಪಾರ ಆಗಲ್ಲಲ್ಲ, ಹೌದು. ಇದು ಸಮಸ್ಯೆ. ಹಂಗಾಗಿ ಆಯುರ್ವೇದ ಹಂಗೆ ಆಯುರ್ವೇದ ಹಿಂಗೆ ಅಂತ ಹೇಳ್ಕೊಂಡು ಅಡ್ಡಾಡೋದು ಬೇಕಾಗಿಲ್ಲ. ನಿಮ್ಮ ಪ್ಯಾರಾಮೀಟರ್ ನಿಮಗೆ ಇಟ್ಕೊಳ್ಳಿ, ಏನು ಮಾಡ್ತೀರ ಮಾಡಿ. ಜಗತ್ತು ಒಪ್ಕೊಂಡ್ರೆ ಇರ್ತೀರಾ, ಜಗತ್ತು ಭಾರತದ ಒಪ್ಪಿಲ್ಲ ಮೂಲ ಅದು ಸರ್, ಜಗತ್ತು ಆಯುರ್ವೇದ. ಇಲ್ಲಮ್ಮ, ಜಗತ್ತಿ ಬೇಕಾಗತ್ತದು. ಇದೊಂದು ಜಗತ್ತಿನ. ಇದೊಂದು ಆರೋಗ್ಯ ಯಾರಿಗೆ ಬೇಡ್ರಿ? ಭಾರತದವ್ರು ಪಾಕಿಸ್ತಾನದವ್ರು ಬೇಡ, ಎಲ್ಲ- ಎಲ್ಲರಿಗೂ ಬೇಕಲ್ವಾ? ಹೌದು. ಶತ್ರುಗೂ ಆಯುರ್ವೇದ ಇದನ್ನು ಆರೋಗ್ಯ ಬೇಕು. ಹ್ಮ್, ಹ್ಮ್. ಜೀವನ ಯಾರಿಗೆ ಬೇಡ? ಎಲ್ರಿಗೂ ಬೇಕು. ಪ್ರಧಾನಮಂತ್ರಿ ಬೇಕು, ಭಿಕ್ಷುಕನಿಗೆ ಬೇಕು ಅಂತ ಅವಾಗ ಹೇಳಿದ್ನಲ್ಲ, ಎಲ್ರಿಗೂ ಬೇಕು. ಸೊ ಯಾರ್ಯಾರಿಗೆಲ್ಲ ಜೀವನ ಬೇಕೋ, ಯಾರ್ಯಾರಿಗೆಲ್ಲ ಆರೋಗ್ಯ ಬೇಕೋ, ಅವ್ರೆಲ್ಲರಿಗೂ ಆಯುರ್ವೇದ ಬೇಕು. ಮತ್ತೇನು ಖಂಡಿತ. ಹೌದು ಬೇಕನ್ನು. ಅದು ಬೇಡ ನನಗೆ ಔಷಧಿ ತೊಗೊಂಡಿರ್ತೀನಿ ಅಂದರೆ ಇರ್ಬೋದು, ಹಂಗೆ ಯಾರೂ ಇರಲ್ಲ. ಖುದ್ದು ನನಗೆ ಪರ್ಸನಲ್ ಆಗಿ ಮತ್ತು ಜನಗಳಲ್ಲಿ ಇದ್ದಂಥ ಒಂದು ಸಂಶಯ ಆಯುರ್ವೇದದ ಬಗ್ಗೆ ಆಗಲಿ ಇದಂಥ ಸಂಶಯನ ನಿವಾರಣೆ ಮಾಡಿದ್ರೆ, ಜೊತೆಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ತುಂಬ ಧನ್ಯವಾದಗಳು. ನಮಸ್ತೆ ನಮಸ್ತೆ. ಸೊ ಇಷ್ಟವರೆಗೂ ನಿಮ್ಮ ತಲೆಯಲ್ಲಿದ್ದಂತಹ ಸಂಶಯಗಳು ನಿವಾರಣೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ಈ ಬಗ್ಗೆ ಏನಾದರೂ ಕ್ವಶನ್ಸ್ ಇರ್ಬೋದು, ಅನುಮಾನಗಳಿದ್ದರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ ಹೆಲ್ತ್ ಚಾನಲ್.